ಪ್ರಾಣಾಯಾಮದ ಕುರಿತಾಗಿ ಹೀಗೊಂದು ಅವಲೋಕನ ಮಾಡೋಣ. ಎಲ್ಲ ಕ್ರಿಯೆಗಳು ಕೂಡ ಆಚಮ್ಯ ಪ್ರಾಣಾಯಾಮ್ಯ ಅಂತ ಪ್ರಾರಂಭ ಕಾಣ್ತವೆ. ಮೊದಲು ಆಚಮನ ಮಾಡಬೇಕು, ಮುಂದೆ ಪ್ರಾಣಾಯಾಮ ಮಾಡಿಯೇ ಎಲ್ಲ ಕ್ರಿಯೆಗಳನ್ನು ಕೂಡ ಮಾಡಬೇಕು. ಈ ಪ್ರಾಣಾಯಾಮವನ್ನ ಆಚಾರ್ಯರು ತಂತ್ರಸಾರದಲ್ಲಿ ಯಾವ ರೀತಿಯಾಗಿ ವರ್ಣಿಸಿದ್ದಾರೆ ಆ ಪ್ರಕಾರ ಮಾಡಬೇಕು. ಸಗರ್ಭ ಪ್ರಾಣಾಯಾಮ ಮತ್ತು ಅಗರ್ಭ ಪ್ರಾಣಾಯಾಮ ಅಂತ ಹೀಗೆ ಎರಡು ರೀತಿಯಾಗಿ ಅದು ಕೇಳಿ ಬರ್ತದೆ. ಮಂತ್ರಗಳ ಉಚ್ಚಾರವಿಲ್ಲದೆ ಮಾಡಿದ್ರೆ ಅಗರ್ಭ ಪ್ರಾಣಾಯಾಮ ಅಂತ ಕರೆಸ್ಕೊತದೆ. ಮಂತ್ರಗಳನ್ನು ಉಚ್ಚರಿಸ್ತಾ ಮಾಡಿದ್ರೆ ಅದಕ್ಕೆ ಸಗರ್ಭ ಪ್ರಾಣಾಯಾಮ ಅಂತ ಹೇಳ್ತಾರೆ. ಈ ಪ್ರಾಣಾಯಾಮದಲ್ಲಿ ನಾವೀಗ ಮಾಡ್ತಾ ಇರುವಂತಹ ಪ್ರಾಣಾಯಾಮದಲ್ಲಿ ಒಂದು ರೇಚಕ, ಆಮೇಲೆ ಪೂರಕ ಮತ್ತು ಕುಂಭಕ ಇರ್ತದೆ. ಆ ಕುಂಭಕದ ಕಾಲದಲ್ಲಿ ಬ್ರಹ್ಮಚಾರಿಗಳಾದವರು ಕಿರುಬೆರಳು ಮತ್ತೆ ಉಂಗುರದ ಬೆರಳು ಮತ್ತೆ ಹೆಬ್ಬೆರಳಿನಿಂದ ಮೂಗನ್ನ ಬಂಧಿಸಿ ಹಿಡಿಬೇಕು. ಗೃಹಸ್ಥರು ಎಲ್ಲ ಬೆರಳುಗಳಿಂದ ಕೂಡ ಮೂಗನ್ನು ಬಂಧಿಸಿ ಹಿಡಿಬೇಕು ಅಂತ ಹೀಗೆ ಕೇಳಿ ಬರ್ತದೆ. ಈ ಪ್ರಾಣಾಯಾಮವನ್ನ ಆಚಾರ್ಯರು ತಂತ್ರಸಾರದಲ್ಲಿ ವರ್ಣಿಸುವಾಗ ಅದರ ಅನುಪಾತ ಇತ್ಯಾದಿಗಳನ್ನು ಹೇಳಿದ್ದಾರೆ. ಮತ್ತೆ ಯಾವ ಭಾಗದಿಂದ ಉಸಿರನ್ನು ಹೊರಗೆ ಬಿಡಬೇಕು, ಯಾವ ಭಾಗದಿಂದ ಉಸಿರನ್ನು ಒಳಗೆ ಎಳ್ಕೊಳ್ಬೇಕು, ಈಗೆಲ್ಲವನ್ನೂ ಕೂಡ ಅಲ್ಲಿ ವರ್ಣಿಸ್ತಾರೆ. ತಂತ್ರಸಾರದ 2ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಪ್ರಾಣಾಯಾಮೋ ರೇಚಯಿತ್ವ ಪೂರಯಿತ್ವಾಚ ಕುಂಭಕೆ, ಬಲ ಮೂಗಿನಿಂದ ಗಾಳಿಯನ್ನ ಹೊರಗೆ ಬಿಡಬೇಕು. ಆ ಶ್ಲೋಕದಲ್ಲಿ ಮೊದಲು ಹೊರಗೆ ಬಿಡಬೇಕು, ಆಮೇಲೆ ತಗೊಳ್ಬೇಕು ಅಂತ ಇಷ್ಟೇ ಕೇಳಿ ಬರ್ತದೆ. ಆದ್ರೆ ಮುಂದೆ 4ನೇ ಅಧ್ಯಾಯದಲ್ಲಿ ಬರುವಂತಹ ಮತ್ತೊಂದು ಶ್ಲೋಕಕ್ಕೆ ಅನುಸಾರವಾಗಿ ಆ ಪ್ರಾಣಾಯಾಮದ ಲಕ್ಷಣವನ್ನು ನಾವು ಹಾಗೆ ತಿಳ್ಕೊಳ್ಬೇಕು. 2ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಬರುವಂತಹ ಒಂದು ಉಲ್ಲೇಖ ಇದು. ಪ್ರಾಣಾಯಾಮ ರೇಚಯಿತ್ವ ಪೂರಯಿತ್ವ, ಆಮೇಲೆ ಕುಂಭಕೆ, ಕೊನೆಗೆ ಕುಂಭಕ ಮಾಡುವುದಕ್ಕೆ ಒಂದು ಪ್ರಾಣಾಯಾಮ ಅಂತ ಕರೀತಾರೆ. ಕುಂಭಕ ಪೂರಕ ರೇಚ ಪ್ರಾಣಾಯಾಮ ತ್ರಿಲಕ್ಷಣ. ಬನ್ನಂಜ ಗೋವಿಂದಾಚಾರ್ಯರ ಯೋಗಸೂತ್ರ ಭಾಷ್ಯ ಮೊದಲಾದವನ್ನ ಕೆಲವನ್ನ ಉಲ್ಲೇಖಗಳ ಮೂಲಕವಾಗಿ ತೋರಿಸಲ್ಪಟ್ಟಂತಹ ಒಂದು ಭಾಗ ಅದು. ಪೂರಕ ಪೂರ್ಣಂ ವಾಯೋ, ವಾಯುವನ್ನು ತುಂಬಿಸಿಕೊಳ್ಳುವುದು. ಕುಂಭಕ ಅಂದ್ರೆ ಒಳಗೆ ಅಲ್ಲೇ ತಡೆ ಹಿಡಿಯುವುದು. ಕುಂಭಕದಲ್ಲೂ ಕೂಡ ಬಾಹ್ಯ ಕುಂಭಕ ಮತ್ತು ಅಂತಃ ಕುಂಭಕ ಅಂತ ಎರಡಿದೆ. ಬಾಹ್ಯ ಕುಂಭಕ ಅಂದ್ರೆ ಉಸಿರನ್ನು ಹೊರಗೆ ಬಿಟ್ಟ ಮೇಲೆ ಅಲ್ಲೇ ತಡೆ ಹಿಡಿಯುವುದು. ಅಂತಃ ಕುಂಭಕ ಅಂದ್ರೆ ಉಸಿರನ್ನು ಒಳಗೆ ತೆಗೆದುಕೊಂಡ ಮೇಲೆ ಅಲ್ಲೇ ತಡೆ ಹಿಡಿಯೋದು. ನಾವು ಈ ಆಚಮ್ಯ ಪ್ರಾಣಾಯಾಮ ಅಂತ ಈಗೇನ್ ಮಾಡ್ತೀವಲ್ಲ, ಇದರಲ್ಲಿ ಬಾಹ್ಯ ಕುಂಭಕ ಏನೂ ಇಲ್ಲ, ಅಂತಃ ಕುಂಭಕ ಮಾತ್ರ ಇದೆ. ದಕ್ಷಿಣೇ ರೇಚೆಯ ದ್ವಾವಂ ವಾಮೇನ ಆಪೂರಿತೋದರ, ಬಲ ಮೂಗಿನ ನಾಸಾಪುಟದಿಂದ ವಾಯುವನ್ನು ಹೊರಗೆ ಬಿಟ್ಟು ಎಡಮೂಗಿನ ನಾಸಾಪುಟದಿಂದ ವಾಯುವನ್ನು ಒಳಗೆ ತೆಗೆದುಕೊಂಡು ಕುಂಭಕೇನ ಧಾರೆಯ ನಿತ್ಯಂ ಪ್ರಾಣಾಯಾಮ ವಿದುರ್ಬುಧ. ಇದಕ್ಕೆ ಪ್ರಾಣಾಯಾಮ ಅಂತ ಹೀಗೆ ಕರೀತಾರೆ. ಅಂಗುಷ್ಠದಿಂದ, ಹೆಬ್ಬೆರಳಿನಿಂದ ಆ ದಕ್ಷಿಣ ನಾಸ ಅಂದ್ರೆ ಬಲ ಮೂಗಿನ ಹೊರಳೆ ಅದನ್ನು ಹಿಡಿಬೇಕು. ಕನಿಷ್ಠಿಕ ಅನಾಮಿಕಾಭ್ಯಾಮ್, ಕಿರು ಬೆರಳು ಮತ್ತು ಅನಾಮಿಕಾ ಬೆರಳುಗಳಿಂದ ಆ ಎಡ ಮೂಗನ್ನು ಹಿಡಿದಿರಬೇಕು. ಪ್ರಾಣ ಆಯಾಮ ಅಂದ್ರೆ ಏನು? ಪ್ರಾಣೋ ವಾಯು ಇತಿ ಪ್ರೋಕ್ತ ಆಯಾಮ ತನ್ನಿರೋಧನಂ, ಪ್ರಾಣಾಯಾಮ ಇತಿ ಪ್ರೋಕ್ತ ಯೋಗಿನಾಂ ಯೋಗ ಸಾಧನಂ. ಪ್ರಾಣ ಅಂದ್ರೆ ವಾಯು, ಆಯಾಮ ಅಂದ್ರೆ ಅದನ್ನ ಹಿಡಿದಿಡುವುದು. ಸಹಜವಾಗಿ ಉಸಿರಾಟ ನಮ್ಮದು ನಡೆದೇ ಇರ್ತದೆ. ಸಹಜವಾಗಿ ನಡೆದಿರುವಂತಹ ಉಸಿರಾಟವನ್ನ ಕೆಲವು ನಿರ್ದಿಷ್ಟ ಕ್ರಮಗಳಲ್ಲಿ ನಿಯಂತ್ರಿಸುವುದಕ್ಕೆ ಪ್ರಾಣಾಯಾಮ ಅಂತ ಹೇಳ್ತಾರೆ. ದಕ್ಷಿಣೇನ ರೇಚಕಂ ಕುರ್ಯಾತ್, ಇದೆಲ್ಲವೂ ಕೂಡ ಅಗ್ನಿಪುರಾಣ, ಬೋಧಾಯನ ಸ್ಮೃತಿ, ಮನುಸ್ಮೃತಿ ಮೊದಲಾದ ಬೇರೆ ಬೇರೆ ಶ್ಲೋಕಗಳು ಗೋವಿಂದಾಚಾರ್ಯ ಉದ್ಧರಿಸಿದ್ದು. ಬಲ ಮೂಗಿನ ಹೊರಳೆಯಿಂದ ವಾಯುವಿನ ಹೊರಗೆ ಬಿಟ್ಟು ವಾಮೇನ ಆಪೂರಿಚ ಉದರಂ, ಎಡಮೂಗಿನ ಹೊರಳೆಯಿಂದ ನಮ್ಮ ಹೊಟ್ಟೆಯನ್ನು ಎದೆಯನ್ನು ತುಂಬಿಸಿಕೊಂಡು ಕುಂಭಕೆಯನ್ನು ಜಪಂ ಕುರಿಯಾತ್. ಮುಂದೆ ಕುಂಭಕಾವಸ್ಥೆಯಲ್ಲಿ ನಾವು ಮಾಡಬೇಕಾದಂತಹ ಜಪವನ್ನು ಮಾಡಬೇಕು. ಇದು ಪ್ರಾಣಾಯಾಮದ ಲಕ್ಷಣ ಅಂತ ಕೇಳಿ ಬರ್ತದೆ.
ಪ್ರಾಣಾಯಾಮೈ ದಹೇತ್ ದೋಷಾನ್ ಮನೋ ವಾಗ್ದೇಹ ಸಂಭವಾನ್. ಪ್ರಾಣಾಯಾಮ ಮಾಡುವುದರ ಉದ್ದೇಶ ಏನು? ನಮ್ಮ ದೇಹ, ವಾಣಿ ಮತ್ತು ಮನಸ್ಸಿನಲ್ಲಿರುವಂತಹ ಎಲ್ಲಾ ದೋಷಗಳನ್ನು ಸುಟ್ಟು ಯಾವ ಕ್ರಿಯೆಯನ್ನು ನಾವು ಮಾಡ್ತಾ ಇದ್ದೇವಲ್ಲ ಆ ಕ್ರಿಯೆಗೆ ಸಂಬಂಧಪಟ್ಟಂತೆ ಏಕಾಗ್ರತೆಯನ್ನ ಸಂಪಾದಿಸುವುದು ಪ್ರಾಣಾಯಾಮದ ಮೂಲ ಉದ್ದೇಶ. ಸಂಧ್ಯಾವಂದನ, ದೇವರ ಪೂಜೆ, ಬ್ರಹ್ಮಯಜ್ಞ, ವೈಶ್ವದೇವ, ಬಲಿಹರಣ ಇತ್ಯಾದಿ ಏನ್ ಕಾರ್ಯಗಳನ್ನು ಮಾಡ್ತೇವೆ ಪ್ರತಿಯೊಂದಕ್ಕೂ ಕೂಡ ಆಚಮ್ಯ ಪ್ರಾಣಾಯಾಮ್ಯ ಅಂತ ಹೀಗೆ ಪ್ರಾರಂಭ ಕಂಡೇ ಕಾಣ್ತದೆ. ಶೌಚಾಸನೆ ತೊಂಗ ಮಾತ್ರ ನಕೃತಂ ಧರ್ಮ ಕಾರಣಂ ಪ್ರಾಣಾಯಾಮಾದಯ ತುಷ್ಟಿಪರ್ಯಂತಹ ದ್ವಿಗುಣಾಧಿಕಾಹ. ಇದು ತಂತ್ರಸಾರದ 4ನೇ ಅಧ್ಯಾಯದ 145ನೇ ಶ್ಲೋಕ. ನಾವು ಯಾವ ಆಸನದಲ್ಲಿ ಪದ್ಮಾಸನ, ವಜ್ರಾಸನ ಇತ್ಯಾದಿ ಆಸನಗಳಲ್ಲಿ ಕೂತ್ಕೋತೀವಿ, ಆ ಆಸನ ಮತ್ತೆ ಶೌಚ, ಮಡಿ ಮೈಲಿಗೆ, ಇವು ಎಲ್ಲಾ ಕ್ರಿಯೆಗಳಿಗೂ ಕೂಡ ಅಂಗಭೂತವಾದದ್ದು. ಸ್ವತಂತ್ರವಾಗಿ ಅವೇ ಧರ್ಮ ಅಲ್ಲ. ಇವೆಲ್ಲವನ್ನೂ ಶೌಚ, ಆಸನ ಮೊದಲಾದವನ್ನು ಮೇಂಟೈನ್ ಮಾಡಿ ಮುಂದೆ ಮಾಡಬೇಕಾದಂತ ಬೇರೆ ಧರ್ಮಗಳಿವೆ. ಪ್ರಾಣಾಯಾಮ, ಅಪರಿಗ್ರಹ, ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ತಪಸ್ಸು, ತುಷ್ಟಿ, ಹೀಗೆ ಒಂದಕ್ಕಿಂತ ಒಂದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ವರ್ಣನೆ ಮಾಡ್ತಾರೆ ತಂತ್ರಸಾರದಲ್ಲಿ. ಪ್ರಾಣಾಯಾಮಕ್ಕಿಂತ ಅಪರಿಗ್ರಹ, ಯಾವುದು ದಾನ ಇತ್ಯಾದಿಗಳನ್ನು ಸ್ವೀಕಾರ ಮಾಡದೇ ಇರುವುದು, ಅಹಿಂಸಾ ಗೊತ್ತಿದೆ, ಸತ್ಯ ಗೊತ್ತಿದೆ, ಅಸ್ತೇಯ ಅಂದ್ರೆ ಕದಿಯದೇ ಇರುವುದು, ಬ್ರಹ್ಮಚರ್ಯ ಅಂದ್ರೆ ಗೃಹಸ್ಥನಾಗಿ ಅಥವಾ ಬ್ರಹ್ಮಚಾರಿಯಾಗಿ ಅಥವಾ ಸನ್ಯಾಸಿಯಾಗಿ ಹೇಗೆ ಇದ್ರೂ ತನಗೆ ಉಚಿತವಾದ ಬ್ರಹ್ಮಚರ್ಯವನ್ನು ಪಾಲಿಸುವುದು, ತಪಸ್ಸು ಅಂತಂದ್ರೆ ಧ್ಯಾನ, ಮತ್ತೆ ತುಷ್ಟಿ, ತೃಪ್ತಿ, ಇವು ಒಂದಕ್ಕಿಂತ ಮತ್ತು ಮುಂದಿಂದು 2 ಪಟ್ಟು ಮಿಗಿಲಾಗಿವೆ. ಸ್ವಾಧ್ಯಾಯ ಅತಃ ಕೋಟಿ ಗುಣ ಅನಂತ ಗುಣಾ ಹರೇಹೆ. ಈ ತುಷ್ಟಿ ಅನ್ನೋದೇನಿದೆಯಲ್ಲ, ಮನಸ್ತೃಪ್ತಿ ಅಂತ ಅನ್ನೋದು, ಅದು ಬಹಳ ದೊಡ್ಡದು ಅಂತ ಹೇಳಿದ್ದಾರೆ. ಅದಕ್ಕಿಂತ ಶಾಸ್ತ್ರಾಧ್ಯಯನ ಅಂತ ಅನ್ನೋದು ಬಹಳ ದೊಡ್ಡದು. ಅದಕ್ಕಿಂತಲೂ ಹರಿಪೂಜಾ ಅಂತ ಅನ್ನೋದು ಇನ್ನೂ ದೊಡ್ಡದು. ಆ ಧ್ಯಾನವು ಹರಿಪೂಜಾಕ್ಕಿಂತ ಮತ್ತೂ ದೊಡ್ಡದು. ಇದು ಧರ್ಮದ ಮೆಟ್ಟಿಲು. ಸ್ವಾಧ್ಯಾಯ ಅತಃ ಕೋಟಿ ಗುಣ ತತಃ ಅನಂತ ಗುಣ ಹರೇಹೆ. ಪೂಜಾ ಅನಂತ ಗುಣ ಹರೇಹೆ ಪೂಜಾ ಅತಸ್ತ್ರಿಗುಣಂ ಧ್ಯಾನಂ. ಕೊನೆಯದಾಗಿ ಧ್ಯಾನ ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿ ಹಿಂದೊಂದ್ ಕಡೆ ತಪಸ್ಸು ಅಂತ ಬಂದಿದೆ. ಆ ತಪಸ್ಸು ಅಂದ್ರೆ ನಾವು ಪ್ರಯತ್ನಪೂರ್ವಕವಾಗಿ ಗಾಯತ್ರಿ ಇತ್ಯಾದಿ ಏನ್ ಜಪ ಮಾಡ್ತೀವಿ ಅದಕ್ಕೆ ತಪಸ್ಸು ಅಂತ ಅನ್ಬೇಕು. ಕೊನೆಯದಾಗಿ ಧ್ಯಾನ ಅಂದ್ರೆ ಅಪ್ರಯತ್ನಪೂರ್ವಕವಾಗಿ ಸಮಾಧಿ ಸ್ಥಿತಿಯನ್ನು ತಲುಪುವುದು ಅತ್ಯಂತ ಶ್ರೇಷ್ಠ ಅಂತ ಈಗ ನಾವು ತಿಳ್ಕೊಳ್ಬೇಕು. ದ್ವಿಗುಣೋತ್ತರಂ ರೇಚಕಾದಿ ಷೋಡಶಾದಿ ಕ್ರಮೇಣತೋ ಮಾತ್ರಾಣಾಂ ಹ್ರಸ್ವವರ್ಣಸ್ಯ ಕಾಲಃ ಮಾತ್ರೇತಿ ಶಬ್ದತೆ. ಇದು 148ನೇ ಶ್ಲೋಕ, 4ನೇ ಅಧ್ಯಾಯ ತಂತ್ರಸಾರದ್ದು. ಈ ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು? 16 ಮಾತ್ರೆಗಳ ಕಾಲ ರೇಚಕವನ್ನು ಮಾಡಬೇಕು. ಅದರ 2ರಷ್ಟು ಕಾಲ ಪೂರಕವನ್ನು ಮಾಡಬೇಕು. ಅದರ 2ರಷ್ಟು ಕಾಲ ಕುಂಭಕವನ್ನು ಮಾಡಬೇಕು. ಮತ್ತೆ ಆ ಮಾತ್ರ ಅಂತ ಬಂತಲ್ಲ, ಅದು ಹೇಗೆ? ಮಾತ್ರಾಣಾಂ ಹ್ರಸ್ವವರ್ಣಸ್ಯ ಕಾಲಃ ಮಾತ್ರೇತಿ ಶಬ್ದತೆ. ಒಂದು ಹ್ರಸ್ವವರ್ಣವನ್ನ, ದೀರ್ಘ ಮತ್ತು ಪ್ಲುತ ಅಲ್ಲ, ಒಂದು ಅ, ಕ ಇತ್ಯಾದಿಯನ್ನು ಉಚ್ಚಾರ ಮಾಡಲಿಕ್ಕೆ ಏನು ಕಾಲ ಬೇಕು ಅದಕ್ಕೆ ಮಾತ್ರ ಅಂತ ಕರೀತಾರೆ. ಸರಿಸುಮಾರು ನಾವು 1 ಸೆಕೆಂಡ್ ಅಂತ ತಿಳ್ಕೊಳ್ಬಹುದು. 16 ಸೆಕೆಂಡಿನಷ್ಟು ರೇಚಕ ಮಾಡಿದರೆ ಬಲಮೂಗಿನಿಂದ, 32 ಸೆಕೆಂಡಿನಷ್ಟು ಎಡಮೂಗಿನಿಂದ ಪೂರಕ ಮಾಡಬೇಕು. ಮುಂದೆ 64 ಸೆಕೆಂಡಿನಷ್ಟು ಒಳಗೆ ಕುಂಭಕ ಮಾಡಬೇಕು. ಆವಾಗ ಜಪವನ್ನ ನಡೆಸಬೇಕು. ಅದಕ್ಕೆ ಸಂಬಂಧಪಟ್ಟಂತ ಪ್ರಾಣಾಯಾಮದ ಮಂತ್ರವನ್ನು ಆವಾಗ ಹೇಳಬೇಕು. ಷೋಡಶಾದಿ ಕ್ರಮೇಣ ಅಂತ ಅದನ್ನೇ ಆಚಾರ್ಯ ಹೇಳಿದ್ದಾರೆ. ಇದು ಕ್ರಮೇಣ ಏವ ಅಭ್ಯಸೇನ್ ಮಾತ್ರ ವೃದ್ಧಿ ಏಕಾಗ್ರಧೀಹಿ ಪುನಃ ಪುನಃ. ಕ್ರಮವಾಗಿ ಈ ಪ್ರಮಾಣವನ್ನ ಹೆಚ್ಚಿಸ್ತಾ ಹೋಗಬೇಕು. ಆಚಾರ್ಯರು ಸ್ಪಷ್ಟವಾಗಿ ನಮಗೆ ಕೊಟ್ಟಿರುವಂತಹ ಪ್ರಮಾಣ ರೇಚಯಿತ್ವ ದಕ್ಷಿಣತಃ, ಬಲ ಮೂಗಿನ ಹೊರಳೆಯಿಂದ ಗಾಳಿಯನ್ನು ಹೊರಗೆ ಬಿಡಬೇಕು. ಪೂರಯಿತ್ವಾಚ ವಾಮತಃ, ಎಡ ಮೂಗಿನಿಂದ ಒಳಗೆ ತೆಗೆದುಕೊಳ್ಬೇಕು. ಕುಂಭಕಂಚ ಸುಷುಮ್ನಾಯಾಮ್, ಮುಂದೆ ಸುಷುಮ್ನಾ ನಾಡಿಯಲ್ಲಿ ಆ ಕುಂಭಕವನ್ನು ಮಾಡಬೇಕು, ವಾಯುವನ್ನು ತಡೆ ಹಿಡಿಬೇಕು. ಇದು ಅಂತಃ ಕುಂಭಕ ಅಥವಾ ಪೂರಕ ಕುಂಭಕ ಅಂತನೂ ಹೇಳ್ತಾರೆ ಇದನ್ನ. ವಿಷ್ಣು ವಾಯುಂಚ ಸಂಸ್ಮರೆಯತ್, ಆ ಪ್ರಸಂಗದಲ್ಲಿ ವಾಯುವಿನ ಅಂತರ್ಗತನಾದಂತಹ ವಿಷ್ಣು ಇವರಿಬ್ಬರನ್ನು ಕೂಡ ಸ್ಮರಿಸ್ಕೊಳ್ಬೇಕು. 16, 32, 64 ಅನುಪಾತ ಅಂತಂದ್ರೆ ಇದು 1, 2, 4 ಅನುಪಾತ ಆಯ್ತು.
1 ಸೆಕೆಂಡಿನಷ್ಟು ಗಾಳಿಯನ್ನು ಹೊರಬಿಟ್ರೆ 2 ಸೆಕೆಂಡಿನಷ್ಟು ಹೊರ ತಗೊಳ್ಬೇಕು, ಮತ್ತೆ 4 ಸೆಕೆಂಡಿನಷ್ಟು ಅಲ್ಲೇ ಒಳಗೆ ಹಿಡಿದಿಟ್ಟಿರ್ಬೇಕು ಅಂತ ಅರ್ಥ ಆಗ್ತದೆ. ನಾವು 16, 32, 64 ಇತ್ಯಾದಿಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು ಎಲ್ಲಿಗೂ ಕೂಡ. ಅಂತ ಸಂದರ್ಭದಲ್ಲಿ ಅವರವರು ತಮ್ಮ ಶಕ್ತಿಗೆ ಅನುಸಾರವಾಗಿ ಆ 1, 2, 4 ಈ ಒಂದು ಮಾತ್ರವನ್ನ ಪಾಲನೆ ಮಾಡಬೇಕು ಪ್ರತಿಯೊಬ್ಬರು ಕೂಡ. ಸದ್ಯ ನಾನು 5, 10, 20 5 ಸೆಕೆಂಡಿನಷ್ಟು ಗಾಳಿಯನ್ನು ಹೊರಗೆ ಬಿಟ್ರೆ 10 ಸೆಕೆಂಡಿನಷ್ಟು ಗಾಳಿಯನ್ನು ಒಳಗೆ ತೆಗೆದುಕೊಂಡು ಮತ್ತೆ 20 ಸೆಕೆಂಡಿನಷ್ಟು ಗಾಳಿಯನ್ನ ಒಳಗೆ ಹಿಡಿದಿಟ್ಟಿರ್ತೇನೆ. ನಂದೊಂದು ಉದಾಹರಣೆ ಹೇಳಿದೆ. ಪ್ರತಿಯೊಂದು ಕ್ರಿಯೆಯಲ್ಲಿ ಸಂಧ್ಯಾವಂದನದಲ್ಲಿ 5 ಬಾರಿ, ಸಂಧ್ಯಾವಂದನದ ಆರಂಭದಲ್ಲಿ, ಅರ್ಘ್ಯ ಪ್ರದಾನದ ಆರಂಭದಲ್ಲಿ, ಗಾಯತ್ರಿಯ ಪೂರ್ವಾಪರದಲ್ಲಿ ಮತ್ತು ಸಂಧ್ಯಾವಂದನದ ಕೊನೆಗೆ, ಹೀಗೆ 5 ಬಾರಿ. ಕೆಲವು ವ್ಯಾಖ್ಯಾನಕಾರರ ಪ್ರಕಾರ 6 ಬಾರಿ ಅಂತಲೂ ಕಂಡು ಬರ್ತದೆ. ಹೀಗೆ 3 ಸಂಧ್ಯಾವಂದನಗಳಲ್ಲಿ 15 ಬಾರಿ ಪ್ರಾಣಾಯಾಮ ಮಾಡುವಂತಾಗ್ತದೆ. ದೇವತಾರ್ಚನೆ, ಬ್ರಹ್ಮಯಜ್ಞ, ವೈಶ್ವದೇವ, ಬಲಿಹರಣ, ಉಪಾಸನೆ ಇತ್ಯಾದಿ ಎಲ್ಲಗಳಲ್ಲೂ ಕೂಡ ಆರಂಭದಲ್ಲಿ ಒಂದೊಂದು ಪ್ರಾಣಾಯಾಮ ಇದ್ದೇ ಇರ್ತದೆ. ಇದಲ್ಲದೆ ನಾರಾಯಣ ಅಷ್ಟಾಕ್ಷರ ಜಪ ಇತ್ಯಾದಿ ಜಪಗಳನ್ನು ಮಾಡುವಾಗ, ತತ್ವನ್ಯಾಸ, ಮಾತೃಕಾನ್ಯಾಸ ಇತ್ಯಾದಿ ಮಾಡುವಾಗ ಅಲ್ಲೆಲ್ಲ ಕಡೆನೂ ಕೂಡ ಆಚಮ್ಯ, ಪ್ರಾಣಾಯಾಮ ಅಂತ ಒಂದೇ ಬರ್ತದೆ. ಒಂದು ದಿವಸಕ್ಕೆ ಈ ಲೆಕ್ಕದಲ್ಲಿ ಒಬ್ಬ ಸಾಧಕನಾದವನು ಸುಮಾರು 20 ಪ್ರಾಣಾಯಾಮಗಳನ್ನಾದ್ರೂ ಮಾಡುವಂತ ಪ್ರಸಂಗ ಬರ್ತದೆ. ಕೇವಲ ಸಂಧ್ಯಾವಂದನೆಯಲ್ಲಿ ಮಾತ್ರ ಈ ಪ್ರಾಣಾಯಾಮಗಳನ್ನು ಮಾಡಿದ್ರೆ 15 ಪ್ರಾಣಾಯಾಮಗಳನ್ನಾದ್ರೂ ಮಾಡುವುದೇ ಹಾಗೇ ಆಗ್ತದೆ. ನಮಗೆಲ್ಲ ಕೂಡ ಅದು ಗೊತ್ತಿದ್ದೇ ಇದೆ. ಆಚಾರ್ಯರು ಹೇಳಿದಂತೆ 16, 32, 64 16 ಸೆಕೆಂಡು ರೇಚಕ, 32 ಸೆಕೆಂಡು ಪೂರಕ ಮತ್ತು 64 ಸೆಕೆಂಡಿನ ಏನು ಕುಂಭಕ ಇದೆ ಅದನ್ನೇ ನಾವು ಮಾಡಿದಾಗಲೂ ಕೂಡ ಅದನ್ನ 20 ಪ್ರಾಣಾಯಾಮಗಳಷ್ಟು ನಾವು ಗುಣಿಸಿದಾಗ ಪ್ರತಿ ದಿವಸಕ್ಕೆ ಸುಮಾರು 30ರಿಂದ 40 ನಿಮಿಷಗಳ ಕಾಲ ಪ್ರಾಣಾಯಾಮ ಆಗ್ತದೆ. ಒಬ್ಬ ಸ್ವಸ್ಥ ವ್ಯಕ್ತಿಯ ಆರೋಗ್ಯವನ್ನ ಪಾಲನೆ ಮಾಡಲಿಕ್ಕೆ ಇದು ಬೇಕಾದಷ್ಟಾಯಿತು. 16, 32, 64 ಇವಿಷ್ಟನ್ನು ಕೂಡಿಸಿದ್ರೆ 112 ಸೆಕೆಂಡ್ ಆಗ್ತದೆ. 2 ನಿಮಿಷಕ್ಕಿಂತ ಸ್ವಲ್ಪ ಕಡಿಮೆ ಆಗ್ತದೆ. ಅಂಥದ್ದು 15 ಪ್ರಾಣಾಯಾಮ ಅಥವಾ 16 ಪ್ರಾಣಾಯಾಮ, 20 ಪ್ರಾಣಾಯಾಮಗಳನ್ನು ಮಾಡಿದ್ರೆ 112 ಸೆಕೆಂಡ್ ಇಂಟು 15, 16, 17 ಹೀಗೆಲ್ಲ ಮಾಡ್ತಾ ಹೋದಾಗ ಸುಮಾರು 37, 38 ನಿಮಿಷ ಅಥವಾ 40 ನಿಮಿಷದವರೆಗೆ ಅದು ಬಂದು ಮುಟ್ತದೆ. ಆದ್ರೆ 16, 32, 64 ಈ ಪ್ರಮಾಣದಲ್ಲಿ ನಮಗೆ ಮಾಡ್ಲಿಕ್ಕೆ ಆಗದೆ ಹೋದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆದರೂ ಕೂಡ ಆ ಪ್ರಾಣಾಯಾಮವನ್ನ ನಿತ್ಯ ಮಾಡಬೇಕು. ಮನಸ್ಸಿನ ಏಕಾಗ್ರತೆಗೆ ಮತ್ತೆ ದೇಹದ ಆರೋಗ್ಯಕ್ಕಾಗಿ ಈ ಪ್ರಾಣಾಯಾಮ ಅಂತ ಅನ್ನೋದು ಬಹಳ ಮುಖ್ಯ. ಕುಂಭಕ ಮಾಡುವಾಗ ಅಲ್ಲಿ ಮೂಲಬಂಧ ಮಾಡಬೇಕು ಅಂತ ತಿಳಿದವರು, ಹಿರಿಯ ವಿದ್ವಾಂಸರು ಮೊದಲಾದವರು ಹೇಳ್ತಾರೆ. ಮೂಲಬಂಧ ಮಾಡುವುದು ಅಂದ್ರೆ ಈ ಕೆಲವು ಬಾರಿ ನಮಗೆ ಮಲಮೂತ್ರದ ವಿಸರ್ಜನದ ಒತ್ತಡ ಆದಾಗ ಆ ಮಲಮೂತ್ರದ ಒತ್ತಡವನ್ನ ನಾವು ತಡೆ ಹಿಡ್ಕೋಬೇಕಾಗ್ತದೆ, ವಿಸರ್ಜಿಸ್ಲಿಕ್ಕೆ ಅನುಕೂಲ ಇಲ್ಲದೆ ಇದ್ದಾಗ. ಆವಾಗ ಮನುಷ್ಯ ತನ್ನ ಗುದದ್ವಾರವನ್ನ ಒಳಗೆ ಎಳೆದುಕೊಂಡು ಆ ಮಲಮೂತ್ರದ ಒತ್ತಡವನ್ನು ತಡೆ ಹಿಡ್ಕೋತಾನಲ್ಲ, ಆ ತರ ಕುಂಭಕ ಮಾಡುವಾಗ ಆ ಮೂಲಬಂಧವನ್ನು ಮಾಡಬೇಕು. ಅದಕ್ಕೆ ಮೂಲಬಂಧ ಅಂತ ಕರೀತಾರೆ. ಆ ಮೂಲಬಂಧ ಮಾಡುವುದರಿಂದ ಆ ಕುಂಭಕ ಕಾಲದಲ್ಲಿ ಒಳಗೆ ಹಿಡಿದಿಟ್ಟಿಲ್ಪಟ್ಟಂತಹ ವಾಯು ಏನಿರ್ತದೆ, ಆ ಹಿಡಿದು ಇಡಲ್ಪಟ್ಟಂತಹ ವಾಯು ಎಲ್ಲಿಯೂ ಕೂಡ ಸೋರಿ ಹೋಗೋದಿಲ್ಲ. ಕುಂಭ ಅಂದ್ರೆ ಗಡಿಗೆ, ನಮಗೆಲ್ಲ ಗೊತ್ತಿದೆ. ಹೀಗೆ ಆ ವಾಯು ಸೋರಿ ಹೋಗುವುದನ್ನು ತಪ್ಪಿಸಬೇಕು. ಆ ಸಂದರ್ಭದಲ್ಲೇ ಆ ಗಾಯತ್ರಿ ಜಪ ಆದ್ರೆ ಗಾಯತ್ರಿ ಜಪದಿಂದ ಭೂ ಭೂಹ ಸ್ವಹ ಇತ್ಯಾದಿ ಮಂತ್ರಗಳಿಂದ ಪ್ರಾಣಾಯಾಮ, ನಾರಾಯಣ ಅಷ್ಟಾಕ್ಷರ ಆದ್ರೆ ಓಂ ನಮೋ ನಾರಾಯಣಾಯ ಅನ್ನೋ ಮಂತ್ರದಿಂದ ಪ್ರಾಣಾಯಾಮ ಇತ್ಯಾದಿ ಮಂತ್ರದಿಂದ ಪ್ರಾಣಾಯಾಮವನ್ನ ಆ ಕುಂಭಕ ಪ್ರಸಂಗದಲ್ಲೇ ಮಾಡಬೇಕು. ಕುಂಭಕ ಪ್ರಸಂಗದಲ್ಲಿ ಮೂಲಬಂಧವನ್ನು ಮಾಡದೆ ಹೋದ್ರೆ ಅದರಿಂದ ಮೂಲವ್ಯಾಧಿ ಮೊದಲಾದ ರೋಗಗಳು ಅಂಟಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಆದ್ರಿಂದ ಬೆನ್ನು ಹುರಿಯನ್ನು ನೇರವಾಗಿಟ್ಕೊಂಡು ಅತ್ಯಂತ ಸ್ವಚ್ಛವಾದಂತಹ ಒಂದು ವಿಧಾನದಲ್ಲಿ ಈ ಪ್ರಾಣಾಯಾಮವನ್ನೆಲ್ಲ ಮಾಡಬೇಕು. ನಮಗೆ ಈ ಪ್ರಾಣಾಯಾಮದ ಕುರಿತಾಗಿ ತಂತ್ರಸಾರದಲ್ಲಿ ಆಚಾರ್ಯ ಉಲ್ಲೇಖವನ್ನು ನೋಡಿದ್ವಲ್ಲ. ಈಗ
ಬಲಭಾಗದಿಂದ ವಾಯುವನ್ನು ಹೊರಗೆ ಬಿಟ್ಟು ಎಡಭಾಗದಿಂದ ಒಳಗೆ ತೆಗೆದುಕೊಂಡು ಮತ್ತೆ ತಡೆ ಹಿಡಿದುಕೊಳ್ಳೋದು ಅಂತ ಹೇಳಿ. ಕೆಲವು ಪುಸ್ತಕಗಳಲ್ಲಿ ಎಡಭಾಗದಿಂದ ಹೊರಗೆ ಬಿಡುವುದು, ಬಲಭಾಗದಿಂದ ಒಳಗೆ ಎಳ್ಕೊಳ್ಳುವುದು ಅಂತ ಹೀಗೆಲ್ಲ ಕಂಡು ಬರ್ತದೆ. ಕೆಲವರು ಆತನೂ ಮಾಡ್ತಾ ಇದ್ದಾರೇನೋ. ಮತ್ತೆ ಪ್ರಾಣಾಯಾಮದ ಉಲ್ಲೇಖವನ್ನು ನಾವು ಅನೇಕ ಕಡೆ ನೋಡ್ತಾ ಹೋದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಅದನ್ನ ಮಾಡ್ತಾರೆ. ಇವತ್ತು ಯೋಗ ತಜ್ಞರು, ಪ್ರಾಣಾಯಾಮ ತಜ್ಞರು ಇತ್ಯಾದಿಗಳೇನಿದ್ದಾರೆ ಅವರಿಗೆ ಈ ನಾವು ಶಾಸ್ತ್ರದಲ್ಲಿ ಸಂಪ್ರದಾಯಬದ್ಧವಾಗಿ ಆಚಮ್ಯ ಪ್ರಾಣಾಯಾಮ ಅಂತ ಏನು ಪ್ರಾಣಾಯಾಮ ಮಾಡ್ತಿದ್ದೀವಲ್ಲ, ಈ ಪ್ರಾಣಾಯಾಮದ ವಿಧಾನ ಅನೇಕರಿಗೆ ಗೊತ್ತೇ ಇರುವಂತೆ ಕಾಣಿಸೋದಿಲ್ಲ. ಅವರು ಅನುಲೋಮ ವಿಲೋಮ ಪ್ರಾಣಾಯಾಮ ಮತ್ತೆ ಈ ಕಪಾಲಭಾತಿ ಮೊದಲಾದ ಪ್ರಾಣಾಯಾಮಗಳನ್ನೇ ಮಾಡ್ತಾರೆ. ಈ ಪ್ರಾಣಾಯಾಮದ ಬಗ್ಗೆ ಹೆಚ್ಚಿನವರಿಗೆ ಪರಿಚಯ ಇರುವಂತೆ ಕಾಣಿಸೋದಿಲ್ಲ. ಆದ್ರೆ ಉಳಿದೆಲ್ಲ ಪ್ರಾಣಾಯಾಮಗಳಿಗಿಂತ ಈ ಪ್ರಾಣಾಯಾಮ ಅಂತ ಅನ್ನೋದು ಬಹಳ ಮುಖ್ಯ. ಒಟ್ಟಾರೆ ಪ್ರಾಣಾಯಾಮವೇ ಮುಖ್ಯ. ಪ್ರಾಣಾಯಾಮೇನೈವ ಸರ್ವೇ ರೋಗಾಃ ನಶ್ಯಂತೀತಿ ವದತಾಂ ಋಷೀಣಾಂ ಅನ್ಯತ್ ಕಿಂಚಿನ್ ನ ಸಮ್ಮತಂ. ಎಲ್ಲ ಯೋಗಾಸನಗಳು, ಅದರ ಕಸರತ್ತುಗಳು ಇದೆಲ್ಲ ನಮಗೆ ಅಗತ್ಯ ಇಲ್ಲ. ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಇವಿಷ್ಟು ಈ ಪ್ರಾಣಾಯಾಮಗಳು ಬಹಳ ಮುಖ್ಯ. ಪ್ರಾಣಾಯಾಮವನ್ನು ಮಾಡುವಾಗ ಕೆಲವರು ಬೇರೆ ರೀತಿಯಿಂದ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಬೇರೆ ವಿಧಾನಗಳು ಎಲ್ಲಾದ್ರೂ ಇದ್ದಿರಬಹುದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಮಧ್ವಾಚಾರ್ಯರ ಅನುಯಾಯಿಗಳು, ಮಧ್ವಾಚಾರ್ಯರು ತಂತ್ರಸಾರದಲ್ಲಿ ಏನ್ ಹೇಳಿದ್ದಾರೆ ಆ ಪ್ರಕಾರ ಮಾಡುವುದು ಮುಖ್ಯ. ಇದನ್ನು ಬಿಟ್ಟು ಬೇರೆ ರೀತಿಯಾಗಿ ಮಾಡ್ತಾರೆ ಅಂತ ಆದ್ರೆ ಕೆಲವರು, ಅವರು ತಾವು ಯಾವ ಗ್ರಂಥದ ಉಲ್ಲೇಖದಿಂದ ಆ ರೀತಿಯಾದಂತಹ ಪ್ರಾಣಾಯಾಮವನ್ನು ರೂಢಿಸಿಕೊಂಡಿದ್ದಾರೆ ಅಂತ ಅನ್ನೋದನ್ನು ತಿಳಿಸಬೇಕಾಗ್ತದೆ. ಎಡಮೂಗಿನಿಂದ ಉಸಿರನ್ನು ಹೊರಗೆ ಬಿಟ್ಟು ಬಲಮೂಗಿನಿಂದ ಒಳಗೆ ತೆಗೆದುಕೊಂಡು ಮುಂದೆ ಕುಂಭಕವನ್ನು ಮಾಡುವುದು ಆಚಾರ್ಯರಿಗೆ ಸಮ್ಮತ ಅಲ್ಲ. ನಾನು ಇದ್ರ ಕುರಿತಾಗಿ ಕೆಲವು ಸ್ಮಾರ್ಥ ವಿದ್ವಾಂಸರನ್ನ ಮತ್ತೆ ಶ್ರೀವೈಷ್ಣವ ವಿದ್ವಾಂಸರನ್ನೆಲ್ಲ ಸಂಪರ್ಕಿಸಿದೆ. ನಾನು ಸಂಪರ್ಕಿಸಿದ್ದು ಒಬ್ಬರಿಬ್ಬರನ್ನು ಮಾತ್ರ. ಅವರು ಸ್ಮಾರ್ಥ ವಿದ್ವಾಂಸರಾದವರು ಈಗ ಆಚಾರ್ಯರು ಏನು ಪ್ರಾಣಾಯಾಮದ ಬಗ್ಗೆ ಹೇಳಿದ್ದಾರೆ ಅದೇ ಪ್ರಕಾರ ನಾವು ಮಾಡ್ತೇವೆ ಅಂತ ಹೇಳಿದರು. ಅದಕ್ಕೆ ಹೊರತಾಗಿ ಮತ್ತಾರು ಸ್ಮಾರ್ತರು ಬೇರೆ ರೀತಿಯಾಗಿ ಪ್ರಾಣಾಯಾಮವನ್ನು ಮಾಡ್ತಿರಬಹುದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಶ್ರೀವೈಷ್ಣವ ವಿದ್ವಾಂಸರಾದವರು ಒಬ್ಬರು ಈ ರೀತಿಯಾಗಿ ಹೇಳಿದರು. ಮೊದಲು ವಾಮ ಭಾಗದಿಂದ ಇದನ್ನು ಗಮನಿಸಬೇಕು. ಎಡಭಾಗದಿಂದ ಎಡಮೂಗಿನ ಹೊರಳಿಂದ ವಾಯುವನ್ನು ಹೊರಗೆ ಬಿಟ್ಟು ಎಡಗಿನಿಂದನೇ ಒಳಗೆ ಎಳ್ಕೊಳ್ಬೇಕು. ವಾಮತಃ ಪೂರಣಂ. 3ನೇ ಹಂತ ಕುಂಭಕ. 4ನೇ ಹಂತದಲ್ಲಿ ದಕ್ಷಿಣತಃ ರೇಚನಂ. ಬಲಭಾಗದಿಂದ ವಾಯುವನ್ನು ಹೊರಗೆ ಬಿಡಬೇಕು. ಮುಂದೆ ದಕ್ಷಿಣತಃ ಪೂರಣಂ. ಬಲಭಾಗದಿಂದಲೇ ವಾಯುವನ್ನು ಒಳಗೆ ಎಳ್ಕೊಳ್ಬೇಕು. ಮುಂದೆ ಕುಂಭಕ ಮಾಡಬೇಕು. ಮತ್ತೆ ಎಡಭಾಗದಿಂದ ಹೊರಗೆ ಬಿಡಬೇಕು ವಾಯುವನ್ನು. ಈ ತರ ಒಟ್ಟು 7 ಹಂತ ಆಗ್ತವೆ. ಎಡಭಾಗದಿಂದ ರೇಚನ, ಎಡಭಾಗದಿಂದಲೇ ಪೂರ್ಣ, ಮುಂದೆ ಕುಂಭಕ, ಆಮೇಲೆ ಬಲಭಾಗದಿಂದ ರೇಚನ, ಬಲಭಾಗದಿಂದಲೇ ಪೂರ್ಣ, ಮುಂದೆ ಕುಂಭಕ, ಮತ್ತೆ ವಾಮ ಭಾಗದಿಂದ ಎಡಭಾಗದಿಂದ ರೇಚನ. ಇಷ್ಟು 7 ಸ್ಟೆಪ್ಗಳಾಗ್ತವೆ. ಅಲ್ಲಿ ಒಂದು ಪ್ರಾಣಾಯಾಮ ಮುಗಿಯುತ್ತದೆ ಅಂತ ಅವರು ಹೇಳಿದರು. ಅಲ್ಲಿಯೂ ಕೂಡ ಮತ್ತು ಯಾರು ಬೇರೆ ರೀತಿಯಾಗಿ ಪ್ರಾಣಾಯಾಮವನ್ನು ಮಾಡ್ತಿರ್ಬಹುದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅಂತೂ ನಾನು ಇಬ್ಬರು ವಿದ್ವಾಂಸರನ್ನ, ಒಬ್ರು ಶ್ರೀವೈಷ್ಣವ ಸಂಪ್ರದಾಯದ ವಿದ್ವಾಂಸರು ಮತ್ತೊಬ್ರು ಸ್ಮಾರ್ಥ ಸಂಪ್ರದಾಯದ ವಿದ್ವಾಂಸರು, ಅವರನ್ನು ಸಂಪರ್ಕಿಸಿ ಈ ರೀತಿಯಾಗಿ ತಿಳ್ಕೊಂಡೆ. ಆಚಾರ್ಯರು ತಂತ್ರಸಾರದಲ್ಲಿ ಏನು ಹೇಳಿದ್ದಾರೆ ಅದು ಆಚಾರ್ಯರ ಅನುಯಾಯಿಗಳಿಗೆ ಬಹಳ ಮುಖ್ಯ ಆಗಬೇಕು. ಇದಕ್ಕಿಂತ ವ್ಯತಿರಿಕ್ತವಾದಂತಹ ಪ್ರಾಣಾಯಾಮದ ಪದ್ಧತಿ ಆಚಾರ್ಯರ ಅನುಯಾಯಿಗಳಿಗೆ ಉಚಿತ ಆಗೋದಿಲ್ಲ ಅಂತ ನನ್ನ ಭಾವನೆ. ಮಾಡ್ಲಿಕ್ಕೆ ಬೇರೆ ಬೇರೆ ರೀತಿಯಾಗಿ ಮಾಡ್ಲಿಕ್ಕೆ ಅವರೆಲ್ಲರೂ ಕೂಡ ಸ್ವತಂತ್ರರಿದ್ದಾರೆ. ಆದ್ರೆ ತಾವು ಅಂತ ಪ್ರಾಣಾಯಾಮವನ್ನು ಎಲ್ಲಿಂದ ಗಮನಿಸಿದ್ದೇವೆ ಮತ್ತೆ ಯಾವ ಉಲ್ಲೇಖದಿಂದ ಆ ಪ್ರಾಣಾಯಾಮವನ್ನು ಸಮರ್ಥನೆ ಮಾಡ್ತಾರೆ ಅಂತ ಅನ್ನೋದನ್ನ ಅವರು ಬೇರೆ ಕಡೆಯಿಂದ ಆ ಉಲ್ಲೇಖವನ್ನು ಹೇಳಿ ತಿಳಿಸಬೇಕಾಗ್ತದೆ. ಇಲ್ಲಿಗೆ ಪ್ರಾಣಾಯಾಮದ ಚಿಂತನ ಅಂತ ಅನ್ನೋದು ಸಮಾಪ್ತವಾಗಿದೆ.